ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದಲ್ಲಿ ಬರುವ ಸಮಾಂತರ ಶ್ರೇಣಿಯ ಪಾಠದ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ. ಇದರಲ್ಲಿ ನಾನು ಅಭ್ಯಾಸ 1.1 ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಮತ್ತು ಏಕೆ? ನೀವು ಈ ಪ್ರಶ್ನೆಯನ್ನು ನೀವು ಬರಿಬೇಕಾದ್ರೆ ನಿಮಗೆ ಮೊದಲನೇ ಪದ ಯಾವುದು, ಸಾಮಾನ್ಯ ವ್ಯತ್ಯಾಸ ಯಾವುದು ನಿಮಗೆ ತಿಳಿದಿರಬೇಕು. ಮತ್ತು ನಿಮಗೆ ಸಮಾಂತರ ಶ್ರೇಣಿಯ ಪದಗಳು ಗೊತ್ತಿರಬೇಕು. A1, A2, A3, A4 ಅದು ತಿಳಿದಿರಬೇಕು. ಮೊದಲನೇ ಪದ ಎ, ಎರಡನೇ ಪದ A+D, ಮೂರನೇ ಪದ A+2D, A+3D ಎಕ್ಸೆಟ್ರಾ A+n-1 ಇಂಟು ಡಿ. ಅಲ್ಲಿ ತನಕ ನಿಮಗೆ ಆ ಒಂದು ಪದ ಗೊತ್ತಿದ್ರೆ, ನಿಮಗೆ ಎನ್ನನೇ ಪದಗಳ ಬಗ್ಗೆ ನಿಮಗೆ ಗೊತ್ತಿದ್ರೆ ತುಂಬ ಸುಲಭವಾಗಿ ಲೆಕ್ಕವನ್ನು ಬಿಡಿಸ್ಬೋದು. ನಿಮಗಿಲ್ಲಿ ಅಭ್ಯಾಸ 1.1ರಲ್ಲಿ ಬರುವಂತಹದ್ದು ನಿಮಗೆ ಬೇಸಿಕ್. ಏಕೆಂದರೆ ಸಮಾಂತರ ಶ್ರೇಣಿಗಳಲ್ಲಿ ನಿಮಗೆ ಮೊದಲನೇ ಪದ ಯಾವುದು, ಸಾಮಾನ್ಯ ವ್ಯತ್ಯಾಸವನ್ನು ಯಾವ ರೀತಿ ಕಂಡುಹಿಡಿಯೋದು, ಇದನ್ನೇ ನಿಮಗಿಲ್ಲಿ ಕೇಳಿರ್ತಾರೆ. ಇದನ್ನು ನೀವು ಕಲ್ತ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಅಭ್ಯಾಸದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಬಿಡಿಸ್ಲಿಕ್ಕೆ ಸುಲಭವಾಗುತ್ತೆ. ಏಕೆಂದರೆ ಈ ಬೇಸಿಕನ್ನು ಕಲಿತಾಗ ಮಾತ್ರ ನೀವು ಎನ್ನನೇ ಪದವನ್ನು ಮತ್ತು ಮೊತ್ತವನ್ನು ಕಂಡುಹಿಡಿಯಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಮೊದಲನೇ ಮೇನ್ಗೆ ಹೋಗೋಣ. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಮತ್ತು ಏಕೆ, ಎರಡನ್ನೂ ಸಹ ನಾವು ತಿಳಿಸ್ಬೇಕು. ಇಲ್ಲಿ 4 ಪ್ರಶ್ನೆಗಳಿದೆ. ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಮೀಟರ್ಗೆ ರೂಪಾಯಿ 15 ಆಗಿದ್ದು, ನಂತರದ ಪ್ರತಿ ಕಿಲೋಮೀಟರ್ಗೆ 8 ರೂಪಾಯಿಯಂತೆ ಇರುತ್ತದೆ. ಇದು ಒಂದು ನಮಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಾಡಿಗೆ ಏನಾಗ್ತಾ ಇದೆ, ಮೊದಲ ಕಿಲೋಮೀಟರ್ಗೆ 15 ಬರ್ತಾ ಇದೆ, ನಂತರ ಪ್ರತಿ ಕಿಲೋಮೀಟರ್ಗೆ ಏನಾಗ್ತಾ ಇದೆ, 8 ರೂಪಾಯಿ ಆ್ಯಡ್ ಆಗ್ತಾ ಇದೆ. ಹಾಗಾಗಿ ನಾವಿಲ್ಲಿ ಬರ್ಕೊಳ್ಳೋಣ. ನೋಡಿ, ಮೊದಲನೆಯ ಪದ A1 = 15 ಆಗಿರುತ್ತೆ. ಏಕೆಂದರೆ ಅವರು ಹೇಳಿದ್ದಾರೆ ಮೊದಲನೇದಕ್ಕೆ ಬಾಡಿಗೆ ಎಷ್ಟಾಗಿರುತ್ತೆ, 15. ನಂತರದ ಪ್ರತಿ 15 ಕಿಲೋಮೀಟರ್ಗೆ ಎಷ್ಟಾಗ್ತಾ ಇದೆ, 8 ರೂಪಾಯಿ ಆ್ಯಡ್ ಮಾಡಬೇಕು, ಕೂಡಿಸ್ಬೇಕು. ಹಾಗಾಗಿ A2 ಏನಾಗುತ್ತೆ, 15 + 8. 15 + 8 ಅಂದರೆ ಏನಾಗುತ್ತೆ, 23. ಅದೇ ರೀತಿ 23ಕ್ಕೆ ಮತ್ತೆ ನೀವು 8ಅನ್ನು ಕೂಡಿಸ್ಬೇಕು. ಏಕೆಂದರೆ ಪ್ರತಿ ಒಂದೊಂದು ಕಿಲೋಮೀಟರ್ಗೂ ಏನಾಗ್ತಾ ಇದೆ, 8 ರೂಪಾಯಿ ಆ್ಯಡ್ ಆಗ್ತಾ ಇದೆ. ಹಾಗಾಗಿ A3 ಏನಾಗುತ್ತೆ, 23 ಕೂಡಿಸು 8. ಇವೆರಡನ್ನು ಕೂಡಿಸಿದಾಗ ಎಷ್ಟಾಗುತ್ತೆ, 31 ಆಗುತ್ತೆ. ಹಾಗಾಗಿ ನೀವು ಈ ಒಂದು ಈ ಶ್ರೇಣಿಯನ್ನು ನೋಡ್ಬೋದು. ನೀವು ಮೊದಲನೇ ಪದ 15 ಬರುತ್ತೆ, ಎರಡನೇ ಪದ 23, ಮೂರನೇ ಪದ 31 ಬರುತ್ತೆ. ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ನೀವು ಗಮನಿಸ್ಬೋದು, 8. ಹಾಗಾಗಿ ಇದು ಒಂದು ಸಮಾಂತರ ಶ್ರೇಣಿ ಆಗಿರುತ್ತೆ. ಯಾಕೆಂದರೆ ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ 8 ಆಗಿದೆ. ಹಾಗಾಗಿ ಮೊದಲನೆಯ ಸ್ಟೇಟ್ಮೆಂಟ್ ಏನು ಕೊಟ್ಟಿರೋದು, ಒಂದು ಸಮಾಂತರ ಶ್ರೇಣಿ. ಎರಡನೇದು ಏನು ಕ್ವಶನ್ ಕೊಟ್ಟಿದ್ದಾರೆ, ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರಿನಲ್ಲಿರುವ ಅನಿಲದ 1/4ರಷ್ಟು ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು. ನನಗಿಲ್ಲಿ ಆರಂಭಿಕ ಅನಿಲ ಅದೇನಿರುತ್ತೆ ಅದರ ಪ್ರಮಾಣ ನನಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅದನ್ನು ವಿ ಅಂತಲೇ ಕನ್ಸಿಡರ್ ಮಾಡಿದ್ದೆ. ಏಕೆಂದರೆ ವಾಲ್ಯೂಮ್, ಹಾಗಾಗಿ ವಿ ಅಂತ ನಾನು ತಗೊಂಡಿದ್ದೀನಿ. ರೇಚಕ ಯಂತ್ರವು ಪ್ರತಿ ಬಾರಿ ಎಷ್ಟು ಅನಿಲವನ್ನು ಹೊರಗಡೆ ತೆಗಿತಾ ಇದೆ, 1/4 ಅಷ್ಟು ಪ್ರಮಾಣವನ್ನು ಹೊರಗಡೆ ತೆಗಿತಾ ಇದೆ. ಹಾಗಾಗಿ ಪ್ರತಿ ಬಾರಿ 1/4 ಭಾಗ ಅನಿಲವನ್ನು ಹೊರತೆಗೆದಾಗ ಉಳಿಯುವ ಅನಿಲದ ಪ್ರಮಾಣ ಎಷ್ಟಿರುತ್ತೆ, V - 1/4 ಆಗುತ್ತೆ. ಹಾಗಾಗಿ ಮೊದಲನೇದೇನು ವಿ. ಎರಡನೇ ಪದ ನಮಗೆ ಬರಬೇಕಾದ್ರೆ V - 1/4 ಆಗುತ್ತೆ. ಎಷ್ಟಾಗುತ್ತೆ, ಅದು 3V - 4 ಆಗುತ್ತೆ. ಏಕೆಂದರೆ ಇಲ್ಲಿ ಛೇದ ಸಮನಾಗಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಲಸಹವನ್ನು ತೆಗಿತೀವಿ, LCM ಅನ್ನು ತೆಗಿತೀವಿ. ಹಾಗಾಗಿ ನಮಗೆ 3V/4 ಆಗುತ್ತೆ. ಮತ್ತೆ ಮೂರನೇ ಪದ ನಮಗೆ ಬೇಕಾಗಿರೋದ್ರಿಂದ 3V - 4. ಈಗ ನನಗೆ ಎರಡನೇ ಪದ ಸಿಕ್ಕಿದೆ ಅಲ್ವಪ್ಪ. 3V - 4 - 3V/4 × 1/4 ಆಗುತ್ತೆ. ಅದನ್ನೆಲ್ಲ ನಮಗೆ ಸಬ್ಟ್ರಾಕ್ಷನ್ ಮಾಡಿದಾಗ ನಮಗೆ 9V / 16 ಆಗುತ್ತೆ. ಹಾಗಾಗಿ ಇಲ್ಲಿ ಪದಗಳು ನಮಗೇನು ಸಿಗ್ತಾ ಇದೆ, V 3V/4 9V/16 ಸಿಗ್ತಾ ಇದೆ. ಈಗ ನಾವಿದು ಸಮಾಂತರ ಶ್ರೇಣಿಯಲ್ಲಿ ಇದೆಯಾ ಇಲ್ವಾ ಅಂತ ಹೇಳಿ ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು, A2 - A1 ಮಾಡಬೇಕು ಅಥವಾ A3 - A2 ಅನ್ನು ಮಾಡಬೇಕು. A2 ಎಷ್ಟಿದೆ, A2 3V/4 ಇದೆ. A1 ಎಷ್ಟಿದೆ, V
ವಿ ಇದೆ. ಸೊ 3v/4 ಮೈನಸ್ ವಿ ಈಕ್ವಲ್ ಟು -v/4 ಆಗುತ್ತೆ. ನಾವು ಅದನ್ನು ಕಳೆದಾಗ, ಏಕೆಂದರೆ ಇಲ್ಲಿ ಛೇದದಲ್ಲಿ ಏನೂ ಇಲ್ಲ ಅಂತ ಅಂದರೆ ಅಲ್ಲಿ ಒಂದಿರುತ್ತೆ, ಹಾಗಾಗಿ ನಾವು ಲಸಹ ತಗೊಂಡಾಗ 4 ಆಗುತ್ತೆ. ಸೊ ನಮಗೆ ಎಲ್ಲವನ್ನ ಕಳೆದಾಗ ಬರುವಂಥದ್ದು v/4 ಆಗುತ್ತೆ, -v/4. ಅದೇ ರೀತಿ ನಿಮಗೆ ಅದರಲ್ಲೇ ಸಾಮಾನ್ಯ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಅಂದರೆ ನೀವೇನು ಮಾಡ್ಬೋದು, a3 - a4 ಅನ್ನು ಸಹ ಮಾಡ್ಬೋದು. ಹಾಗಾಗಿ a3 - a2 ಮಾಡಿದ್ರೆ ಏನಾಗುತ್ತೆ, ನಮಗೆ ಆನ್ಸರು -3v/16 ಆಗುತ್ತೆ. ಹಾಗಾಗಿ ನಾವಿಲ್ಲಿ ಗಮನಿಸ್ಬೋದು a2 - a1 ನಾಟ್ ಈಕ್ವಲ್ ಟು a3 - a2. ಹಾಗಾಗಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಇಲ್ಲ. ಸಾಮಾನ್ಯ ವ್ಯತ್ಯಾಸ ಸಮನಾಗಿಲ್ಲ ಅಂತ ಹೇಳಿದ್ರೆ, ಸಾಮಾನ್ಯ ವ್ಯತ್ಯಾಸ ಅಲ್ಲಿ ಇಲ್ಲ ನಮಗೆ ಅಂತ ಅಂದರೆ ಅದು ಯಾವತ್ತೂ ಒಂದು ಸಮಾಂತರ ಶ್ರೇಣಿ ಆಗಿರೋದಿಲ್ಲ. ಸೊ ಸಾಮಾನ್ಯ ವ್ಯತ್ಯಾಸ ಇದ್ದಾಗ ಮಾತ್ರ ಅದು ಒಂದು ಶ್ರೇಣಿ ಸಮಾಂತರ ಶ್ರೇಣಿ ಆಗಿರುತ್ತೆ. ಹಾಗಾಗಿ ಎರಡನೆಯ ಸ್ಟೇಟ್ಮೆಂಟು ಸಹ ಅದು ಸಮಾಂತರ ಶ್ರೇಣಿ ಅಲ್ಲ. ಮೂರನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಭೂಮಿಯನ್ನು ತೋಡುವಾಗ ಮೊದಲ ಮೀಟರ್ಗೆ 150 ರೂಪಾಯಿ, ನಂತರದ ಪ್ರತಿ ಮೀಟರ್ಗೆ 10ರಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗಾದರೆ ಅದು ಒಂದು ಸಮಾಂತರ ಶ್ರೇಣಿನ ಅಲ್ವಾ, ಕಂಡುಹಿಡಿಬೇಕು. ಸೊ ಇಲ್ಲಿ ನಾನು ಮಾಡಿದ್ದೀನಿ ನೋಡಿ, ಮೊದಲ ಮೀಟರ್ಗೆ ತಗುಲುವ ಖರ್ಚು ಎಷ್ಟು, 150 ರೂಪಾಯಿ. ನಂತರ ಪ್ರತಿ ಮೀಟರ್ಗೆ ಏನಾಗ್ತಾ ಇದೆ, 50 ರೂಪಾಯಿ ಆ್ಯಡ್ ಆಗ್ತಾ ಇದೆ. ಹಾಗಾಗಿ ಎರಡನೇ ಮೀಟರ್ಗೆ ತಗುಲುವ ಖರ್ಚು ಎಷ್ಟಾಗುತ್ತೆ, ಎರಡನೇ ಮೀಟರ್ಗೆ ಮತ್ತೆ 50 ರೂಪಾಯಿ ಕೂಡಿಸ್ಬೇಕು. ಹಾಗಾಗಿ 150 + 50 200 ಆಗುತ್ತೆ. ಮೂರನೇ ಮೀಟರ್ಗೆ 200 ರೂಪಾಯಿಗೆ 50ನ್ನು ಕೂಡಿಸ್ಬೇಕು, 250 ಆಗುತ್ತೆ. ನಾಲ್ಕನೇ ಮೀಟರ್ಗೆ 250 ರೂಪಾಯಿಗೆ 50ನ್ನು ಕೂಡಿಸಿದಾಗ 300 ಬರುತ್ತೆ. ಹಾಗಾಗಿ ನೀವಿಲ್ಲಿ ಗಮನಿಸ್ಬೋದು, ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಬರ್ಕೊಬಿಡಿ ಒಟ್ಟಿಗೆ. 150, 200, 250, 300 ಬರ್ಕೊಳ್ಳಿ. ಸಾಮಾನ್ಯ ವ್ಯತ್ಯಾಸವನ್ನು ಮಾಡಿ, a2 - a1, a3 - a2, a4 - a3 ಸಾಮಾನ್ಯ ವ್ಯತ್ಯಾಸವನ್ನು ಮಾಡಿ. ಸೊ ಅಲ್ಲಿ ನಮಗೆ ಸಾಮಾನ್ಯ ವ್ಯತ್ಯಾಸ 50 ಬರ್ತಾ ಇದೆ. ಹಾಗಾಗಿ ಅದು ಒಂದು ಸಮಾಂತರ ಶ್ರೇಣಿ ಆಗಿರುತ್ತೆ. ಸೊ ಈ ರೀತಿ ನೀವು ಕಂಡುಹಿಡಬೇಕು. ಹಾಗಾಗಿ ನಿಮಗೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋದು ಯಾವ ರೀತಿ ಅನ್ನೋದನ್ನು ಚೆನ್ನಾಗಿ ಗೊತ್ತು ಮಾಡ್ಕೊಳ್ಳಿ. ನೆಕ್ಸ್ಟ್, ಆರಂಭಿಕ ಠೇವಣಿ 10,000ಕ್ಕೆ 8% ಚಕ್ರ ಬಡ್ಡಿಯಂತೆ ಪ್ರತಿ ವರ್ಷಕ್ಕೆ ಆಗುವ ಮೊತ್ತ ಎಷ್ಟು? ಸೊ ಇದನ್ನು ನಾವು ಕಂಡುಹಿಡಿಬೇಕು. ಸೊ ತುಂಬ ಈಸಿ ಇದೆ ಕಂಡುಹಿಡಿಲಿಕ್ಕೆ. ಸೊ ಫಸ್ಟ್ ನಾವು ಬರ್ಕೊಳ್ಳೋಣ. ಸೂತ್ರ ಗೊತ್ತಿದೆ ಚಕ್ರ ಬಡ್ಡಿಯನ್ನು ಕಂಡುಹಿಡಿಲಿಕ್ಕೆ, p × 1 + r / 100 ಹೋಲ್ ಟು ದಿ ಪವರ್ ಆಫ್ n. ಸೊ n ಅಂದರೆ ನಮಗೆ ವರ್ಷ, r ಅಂದರೆ ರೇಟ್, ಬಡ್ಡಿ ಎಷ್ಟು ದರಕ್ಕೆ ಕೊಡ್ತಾ ಇದ್ದಾರಲ್ಲ ಅದನ್ನು ನಾವು ಆರ್ ಅಂತ ತಗೊಳ್ತೀವಿ. ಪಿ ಅಂದರೆ ಪ್ರಿನ್ಸಿಪಲ್, ಅಂದರೆ ಅಸಲು ಅಂತ ಹೇಳಿ ತಗೋತೀವಿ. ಹಾಗಾಗಿ ಅಸಲು ನಮಗೆ 10,000 ಗೊತ್ತಿದೆ, ರೇಟು ಸಹ 8% ಗೊತ್ತಿದೆ. ಸೊ ಸೂತ್ರಕ್ಕೆ ಹಾಕೊಳ್ಳೋಣ. ಸೊ ಮೊದಲನೇ ವರ್ಷಕ್ಕೆ ಎಷ್ಟಾಗುತ್ತೆ, 10,000 × 1 + 8/10 ಹೋಲ್ ಟು ದಿ ಪವರ್ ಆಫ್ 1. ಸೊ ಇದೆಲ್ಲವನ್ನು ನಾವು ಇಲ್ಲಿ 1000, ಇಲ್ಲಿ 2 ಇದೆ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 10,800 ರೂಪಾಯಿ ಆಗುತ್ತೆ ಮೊದಲನೇ ವರ್ಷಕ್ಕೆ ಬಡ್ಡಿ. ಅದೇ ರೀತಿ ಎರಡನೇ ವರ್ಷಕ್ಕೆ ಮಾಡೋಣ. ಸೊ ಅಲ್ಲಿ 1 ಪ್ಲೇಸಿಗೆ 2 ಅನ್ನು ಹಾಕೊಳ್ಳಿ. ನೀವು ಹಾಕ್ಕೊಂಡು ಎಲ್ಲ ಮಲ್ಟಿಪ್ಲೈ ಮಾಡಿ ಎಲ್ಲ ಮಾಡಿದ್ರೆ ನಿಮಗೆ 11,664 ರೂಪಾಯಿ ಬರುತ್ತೆ. ಹಾಗಾಗಿ ನಿಮಗೆ ಇಲ್ಲಿ 3 ಪದ ಸಿಕ್ತು. ಮೊದಲನೇದು 10,000, ಎರಡನೇದು 10,800, ಮೂರನೇದು 11,664. ಹಾಗಾಗಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋಣ. ಸೊ ಡಿ ಈಕ್ವಲ್ ಟು a2 - a1, ದಟ್ ಮೀನ್ಸ್ 10,800 - 10,000. ಸೊ 800 ರೂಪಾಯಿ ನಮಗೆ ವ್ಯತ್ಯಾಸ ಬಂತು. ಅದೇ ರೀತಿ a3 - a2 ಮಾಡಿ 11,664ರಿಂದ 10,800 ಕಳೆದ್ರೆ 864 ಆಗುತ್ತೆ. ಹಾಗಾಗಿ ಇಲ್ಲಿ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗೋದಿಲ್ಲ. ಹಾಗಾಗಿ ಇದು ಒಂದು ಸಮಾಂತರ ಶ್ರೇಣಿ ಅಲ್ಲ. ಸೊ ಈ ರೀತಿ ನೀವು ಕಂಡುಹಿಡಬೇಕು. ಸೊ ಅರ್ಥ ಮಾಡಿಕೊಂಡ್ರೆ ಮ್ಯಾಥ್ಸ್ ತುಂಬಾ ಈಸಿ. ಸೊ ನೀವೇನು ಮಾಡ್ತೀರಾ, ಅರ್ಥ ಮಾಡ್ಕೊಳ್ಳಲ್ಲ, ಮಗ್ಗಪ್ ಮಾಡ್ತೀರಾ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ, ಯಾಕೆಂದರೆ ಇದು ನಿಮಗೆ ಬೇಸಿಕ್. ಇದನ್ನು ಕಲಿತ್ರೆ ನಿಮಗೆ ನೆಕ್ಸ್ಟ್ ಅಭ್ಯಾಸ 1.2 ತುಂಬ ಈಸಿ ಆಗುತ್ತೆ. ಅದೇ ನಿಮ್ಮ ಪರೀಕ್ಷೆಯಲ್ಲಿ ಬರುವಂಥ ಇದು ನಿಮಗೆ ಬೇಸಿಕ್. 1 ಮಾರ್ಕ್ಸಿಗೆ ಎಲ್ಲಾದರೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಆದರೆ ನಿಮಗೆ ಹೆಚ್ಚಾಗಿ ಎನ್ನನೇ ಪದ ಕಂಡುಹಿಡಿಯಿರಿ, ಮೊತ್ತವನ್ನು ಕಂಡುಹಿಡಿಯಿರೋ ಪ್ರಶ್ನೆಯೇ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹದ್ದು. ಸೊ ಎರಡನೇ ಮೇನ್ ಏನು ಕೊಟ್ಟಿದ್ದಾರೆ, ಮೊದಲನೆಯ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ ಈ ಕೆಳಗಿನಂತಿವೆ. ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ. ಸೊ ನಮಗವರು ಮೊದಲನೇ ಪದ ಕೊಟ್ಟಿದ್ದಾರೆ, ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ. ಅವೆರಡನ್ನು ಬಳಸ್ಕೊಂಡು ನಾವು
ಸಮಾಂತರ ಶ್ರೇಣಿನ ಬರೀಬೇಕು. ತುಂಬ ಈಸಿ, ಏಕೆಂದರೆ ಸಮಾಂತರ ಶ್ರೇಣಿಗೆ ನಿಮಗೆ ಗೊತ್ತಿದೆ, ಮೊದಲನೇ ಪದ ಎ ಅಂತೀವಿ, ಎರಡನೇದ A2 A3 A4 A5 ಎಕ್ಸೆಟ್ರಾ AN ಅಂತೀವಿ. ಸೊ A2 ಅಂದರೆ ನಿಮಗೆ ಗೊತ್ತಿರಬೇಕು, A2 ಅಂದರೆ A+D, A3 ಅಂದರೆ A+2D, A4 ಅಂದರೆ A+3D. ಸೊ ನಾನಿಲ್ಲಿ ಬರೆದಿದ್ದೀನಿ, ನಿಮಗೆ ಅದು ಕನ್ಫ್ಯೂಷನ್ ಆಗಬಾರ್ದು ಅಂತ. ಸೊ A1 10 ಹಾಗೆ ಬರ್ಕೊಂಡಿದ್ದೀನಿ. ಸೊ A2 ಅಂದ್ರೆ ಏನು? A2 ಅಂದರೆ A+D ಆಗುತ್ತೆ. ಸೊ A+D ಅಂದ್ರೆ ಏನು? 10 + 10 20. A3 ಅಂದರೆ A+2D, ದಟ್ ಮೀನ್ಸ್ 10 + 2 × 10. ಸೊ ನೀವಲ್ಲಿ ಗುಣಿಸ್ಬೇಕು ವ್ಯತ್ಯಾಸವನ್ನು. ಹಾಗಾಗಿ ನಿಮಗೆ ಒಟ್ಟಾರೆ ಎಷ್ಟು ಬರುತ್ತೆ? 30 ಬರುತ್ತೆ. A3 ಅಂದರೆ A4 ಅಂತ ಹೇಳಿದ್ರೆ A+3D ಆಗುತ್ತೆ. ಸೊ 10 + 3 × 10 = 40. ಹಾಗಾಗಿ ನನಗೆ 4 ಪದಗಳು, ಮೊದಲ 4 ಪದ ಸಿಕ್ತು, ಅದನ್ನು ಬರ್ಕೊಳ್ಳೋಣ. ಆದ್ದರಿಂದ ಸಮಾಂತರ ಶ್ರೇಣಿಯ ಮೊದಲ ಪದಗಳು 10, 20, 30, 40. ಸೊ ತುಂಬ ಈಸಿ. ಸೊ ನೀವು ಪ್ರಶ್ನೆನ ಬರ್ಕೊಂಡು ನೀವೇ ಸಾಲ್ವ್ ಮಾಡಿ. ಸೊ ಎರಡನೇ ಪ್ರಶ್ನೆ ತಗೊಂಡಿದ್ದೀನಿ. A4 D -3. ಸೊ ಮೊದಲನೇ ಪದ A, ಹಾಗಾಗಿ A1 4 ಅಂತಲೇ ತಗೊಳ್ಳೋಣ. ಸೊ A2 ಅನ್ನು A+D ಅಂತ ಬರ್ಕೋಬೋದು, ಅಥವಾ ನಿಮಗೆ ಅದು ಕನ್ಫ್ಯೂಷನ್ ಆಗುತ್ತೆ ಅಂದರೆ A2 = A+D ಅಂತ, A1+D ಅಂತ ಬರ್ಕೊಂಡ್ರು ನಡೆಯುತ್ತೆ. A3 ಅನ್ನು A2+D ಅಂತ ಬರೆದ್ರೂ ಕರೆಕ್ಟ್ ಆಗಿರುತ್ತೆ. ಸೊ ನೀವು ಹೀಗೇ ಮಾಡಬೇಕು ಅಂತೇನಿಲ್ಲ, ಬಟ್ ನಿಮಗೆ ಗೊತ್ತಿರಬೇಕು, ಸಾಮಾನ್ಯ ಪದಗಳು ಗೊತ್ತಿರಬೇಕು, ಇದು ನಿಮಗೆ ಸಮಾಂತರ ಶ್ರೇಣಿಯ ಪದಗಳು ಗೊತ್ತಿರಬೇಕು. A, A+D, A+2D, A+3D, ಎಕ್ಸೆಟ್ರಾ A+n-1 × D. ಇದು ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಸಮಾಂತರ ಶ್ರೇಣಿಯ ಪದಗಳನ್ನು ಬರೀಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ A+D = 4 + -3 = 1. ಯಾಕೆ -3 ಅಂದರೆ ಸಾಮಾನ್ಯ ವ್ಯತ್ಯಾಸ -3 ಇದೆ. ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ಸೇ ಆಗುತ್ತೆ. ಹಾಗಾಗಿ 4 - 3 1 ಆಗುತ್ತೆ. ಅದೇ ರೀತಿ A3 = A+2D ಆಗುತ್ತೆ. ಸೊ 4 + 2 × -3 = -2 ಬರುತ್ತೆ. ಹಾಗೆಯೇ ನಾಲ್ಕನೇ ಪದ -5 ಆಗುತ್ತೆ. ಹಾಗಾಗಿ ಶ್ರೇಣಿಯ 4 ಪದಗಳು 4, 1, -2, -5 ಆಗುತ್ತೆ. ಮೂರನೇ ಪ್ರಶ್ನೆ. A = -1.25, D = -0.25. ಸೊ ನಮಗಿಲ್ಲಿ ದಶಮಾನದಲ್ಲಿ ಕೊಟ್ಟಿದ್ದಾರೆ. A1 ಅದೇ ತಗೊಳ್ಬೇಕು ನಾವು, ಏನು ಕೊಟ್ಟಿರ್ತಾರೆ ಅದೇ ಮೊದಲನೇ ಪದ. ಹಾಗಾಗಿ A -1.25 ಆಗುತ್ತೆ. A2 A+D, ಹಾಗಂದರೆ -1.25 ಪ್ಲಸ್ ಬ್ರಾಕೆಟಲ್ಲಿ ಬರ್ಕೊಳ್ಳಿ. ಯಾಕೆಂದರೆ ನಿಮ್ಗೆ ಅಲ್ಲಿ ಸಡನ್ನಾಗಿ ಮೈನಸ್ ಅಂತ ಹಾಕೊಂಡ್ರೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ನಿಮಗೆ ಅರ್ಥ ಆಗಲಿ ಅಂತ ಪ್ಲಸ್ ಇಂಟು -0.25 ಅಂತ ಹಾಕಿದ್ದೀನಿ. ಸೊ ಹಾಗಾಗಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಸೊ ಇಲ್ಲೂ ಮೈನಸ್ ಇದೆ, ಅಲ್ಲೂ ಮೈನಸ್ ಇರೋದ್ರಿಂದ ನಾವೇನು ಮಾಡಬೇಕು? ಮೈನಸ್ ಇದೆ ಅಂತ ಹೇಳಿ ನಾವು ಕಳಿಬಾರ್ದು. ಸಂಖ್ಯೆಗಳು ಬೇರೆ ಬೇರೆ ಇದ್ರೂ ಚಿಹ್ನೆ ಒಂದೇ ಇದ್ದಾಗ ಕೂಡಿಸಿ ಏನು ಚಿಹ್ನೆ ಇರುತ್ತೋ ಅದೇ ಚಿಹ್ನೆಯನ್ನು ಹಾಕಬೇಕು. ಹಾಗಾಗಿ ಅಲ್ಲಿ -1.50 ಆಗುತ್ತೆ. ಸೊ A3 = A+2D, ದಟ್ = -1.25 ಪ್ಲಸ್ ಬ್ರಾಕೆಟಲ್ಲಿ -0.25 ಅಂತ ಬರ್ಕೊಳ್ಳಿ. ಯಾಕೆಂದರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು, ಸೈನಲ್ಲಿ ಪ್ಲಸ್ ಇರುತ್ತೆ, ನೀವಲ್ಲಿ ಪ್ಲಸ್ಸು ಮೈನಸ್ ಕನ್ಫ್ಯೂಷನ್ ಆಗ್ತೀರಾ ಅಂತಲೇ ನಾನು ಬ್ರಾಕೆಟಲ್ಲಿ ಹಾಕಿದ್ದೀನಿ. ಸೊ ಅಲ್ಲಿ ನೀವು ಫಸ್ಟ್ ಸೈನನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಗುಣಿಸ್ಕೊಳ್ಳಿ. ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ಸೇ ಆಗುತ್ತೆ. ಹಾಗಾಗಿ ಅವೆರಡನ್ನು ಕೂಡಿಸಿದಾಗ -1.75 ಆಗುತ್ತೆ. ಅದೇ ರೀತಿ ಲಾಸ್ಟ್ ಒನ್ನು -2 ಆಗುತ್ತೆ. ಹಾಗಾಗಿ ಸಮಾಂತರ ಶ್ರೇಣಿಯ 4 ಪದಗಳು -1.25, -1.50, -1.75, -2. ಸೊ ಇದಿಷ್ಟು ಸಮಾಂತರ ಶ್ರೇಣಿಯ ಪದಗಳು. ಸೊ ಈ ರೀತಿ ನೀವು ಕಂಡುಹಿಡಿಯೋದನ್ನು ಕಲ್ತ್ಕೊಳ್ಬೇಕು. ಸೊ ನೆಕ್ಸ್ಟ್ A = -1, D = 1/4 ಕೊಟ್ಟಿದ್ದಾರೆ. ಸೊ A1 ಅಂದರೆ ಮೊದಲನೇ ಪದ -1 ಆಗಿರುತ್ತೆ. ಸೊ A2 ಅಂತ ಹೇಳಿದರೆ A+D, ಹಾಗಾದರೆ -1 + 1/2 ಆಗುತ್ತೆ. ಸೊ ಅಲ್ಲಿ ನಮಗೆ ಛೇದ ಏನೂ ಇಲ್ಲ ಅಂದರೆ 1 ಇರುತ್ತೆ. ಸೊ ನಾವು LCM ಅನ್ನು ತಗೊಂಡಾಗ ಏನಾಗುತ್ತೆ? -1/2 ಬರುತ್ತೆ. ಸೊ A3 A+2D ಆಗುತ್ತೆ. ಹಾಗಾಗಿ -1 + 2 × 1/2, 2 ಕ್ಯಾನ್ಸಲ್ ಆದರೆ
1 ಆಗುತ್ತೆ, -1 + 1 0 ಆಗುತ್ತೆ. ಸೊ ಹಾಗೆ ಲಾಸ್ಟ್ ಒನ್ ಮಾಡಿದ್ರೆ 1/2 ಬರುತ್ತೆ. ಹಾಗಾಗಿ ಸಮಾಂತರ ಶ್ರೇಣಿಯ 4 ಪದಗಳು -1, 1/2, 0, 1/2 ಆಗಿರುತ್ತೆ. ಸೊ ಈ ರೀತಿ ನಾವು ಮೊದಲನೇ ಪದವನ್ನು ಮತ್ತೆ ಸಾಮಾನ್ಯ ವ್ಯತ್ಯಾಸವನ್ನು ಬಳಸ್ಕೊಂಡು ಶ್ರೇಣಿಯನ್ನು ಬರೆಯುವಂತಹದ್ದು. ಸೊ ಮೂರನೇ ಮೇನ್ ಪ್ರಶ್ನೆ ಏನು ಕೇಳಿದ್ದಾರೆ, ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೆಯ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಬರೆಯಿರಿ. ಸೊ ಅವ್ರು ನಮಗೇನು ಕೊಟ್ಟಿದ್ದಾರೆ, ಒಂದು ಸಮಾಂತರ ಶ್ರೇಣಿನ ಕೊಟ್ಟಿದ್ದಾರೆ. ತುಂಬ ಈಸಿ. ಸೊ ಸಮಾಂತರ ಶ್ರೇಣಿ ಕೊಟ್ಟಾಗ ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ. ಸೊ ಮೊದಲನೇ ಪದ 100% ಮೊದಲು ಯಾವುದು ಟರ್ಮ್ ಇರುತ್ತೋ ಅದೇ ಮೊದಲನೇ ಪದ. ಸೊ A = 3ನೇ ಆಗುತ್ತೆ. ಈಗ ನಾವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕು. ಸೊ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಯಾವ ರೀತಿ ಕಂಡುಹಿಡಿತೀರಾ ಅಂದರೆ A2 - A1 ಮಾಡಬೇಕು. ಆಗ ಮಾತ್ರ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗುವಂಥದ್ದು. ಸೊ D = A2 - A1 ದಟ್ ಈಕ್ವಲ್ ಟು ಏನಾಗುತ್ತೆ, -1 - 3 ಆಗುತ್ತೆ. ಏಕೆಂದರೆ ಎರಡನೇ ಪದ ಏನಿದೆ 1 ಇದೆ, ಮೊದಲನೇ ಪದ -3 ಇದೆ. ಸೊ ಹಾಗಾಗಿ ಕಳೆದಾಗ ನಮಗೇನು ಬರುತ್ತೆ, -2. ಸೊ ನಿಮಗೆ ಅದೊಂದರಿಂದಲೇ ನನಗೆ ಗೊತ್ತಾಗಲ್ಲ, ನೆಕ್ಸ್ಟ್ ಒಂದು ಮಾಡಬೇಕು ಅಂದರೆ ಮಾಡ್ಬೋದು, ಸಮಸ್ಯೆ ಏನಿರಲ್ಲ. ಸೊ ಬರ್ಕೊಳ್ಳಿ, D = A3 - A2 ಮಾಡಿ. ಹಾಗಾಗಿ ಇಲ್ಲಿ -1 -1 ಬರುತ್ತೆ, ಯಾಕೆಂದರೆ ಇಲ್ಲೂ ಸಹ ಮೈನಸ್ಸೇ ಇರೋದ್ರಿಂದ -1 -1 -2 ಆಗುತ್ತೆ. ಹಾಗಾಗಿ ನಮಗೆ ಇಲ್ಲಿ ಏನು ಬಂತು, ಸಾಮಾನ್ಯ ವ್ಯತ್ಯಾಸ -2ನೇ ಆಯಿತು, ಮೊದಲನೇ ಪದ 3 ಆಯಿತು. ಸೊ ತುಂಬ ಈಸಿ ನಮಗೆ ಒಂದು ಸಮಾಂತರ ಶ್ರೇಣಿ ಕೊಟ್ಟು ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವಂಥದ್ದು. ಎರಡನೇ ಪ್ರಶ್ನೆ, -5, -1, 3, 7. ಸೊ ಆಬ್ವಿಯಸ್ಲಿ ಮೊದಲನೇ ಪದ A -5 ಆಗೇ ಇರುತ್ತೆ. ಸೊ ಸಾಮಾನ್ಯ ವ್ಯತ್ಯಾಸವನ್ನು ನೀವು ಕಂಡುಹಿಡಿಬೇಕು. ಏನು ಮಾಡ್ತೀರಾ, A2 - A1 ಮಾಡಬೇಕು. ಹಾಗಾಗಿ A2 ಏನಿದೆ, A2 -1 ಇದೆ, ಬರ್ಕೊಳ್ಳಿ. A1 ಏನಿದೆ, -5 ಇದೆ. ಸೊ ಇಲ್ಲಿ ನೀವು ಮೈನಸ್ ಮಾಡ್ತಿರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸೈನು. ಹಾಗಾಗಿ +5 ಅಂತ ಬರ್ಕೊಂಡಿದ್ದೀನಿ, ಕನ್ಫ್ಯೂಷನ್ ಆಗಬೇಡಿ. ಮೊದಲನೇ ಪದನೂ ಮೈನಸ್ಸೇ ಇರೋದ್ರಿಂದ ಸೊ ಇಲ್ಲಿ ಮೈನಸ್ಸು ಇಲ್ಲೂ ಮೈನಸ್ ಇದೆ. ಹಾಗಾಗಿ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಹಾಗಾಗಿ -1 + 5 = 4 ಆಗುತ್ತೆ. ಸೊ ಡೌಟ್ ಆಗಿದ್ರೆ ನೆಕ್ಸ್ಟು ಇನ್ನೊಂದು ಮಾಡಿ, A3 - A2 ಅನ್ನು ಮಾಡಿ. ಸೊ ಹಾಗಾಗಿ 3 ಇಲ್ಲಿ ನೋಡಿ, ಇಲ್ಲೂ ಮೈನಸ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ 3 + 1 4 ಆಯಿತು. ಹಾಗಾಗಿ ಸಾಮಾನ್ಯ ವ್ಯತ್ಯಾಸ 4 ಬಂತು. ಮೂರನೇ ಪ್ರಶ್ನೆ, ಇಲ್ಲಿ ನಿಮಗೆ ಭಿನ್ನರಾಶಿ ರೂಪದಲ್ಲಿದೆ, ಕನ್ಫ್ಯೂಷನ್ ಆಗಬೇಡಿ, ಭಿನ್ನರಾಶಿ ರೂಪದಲ್ಲಿದೆಯಲ್ಲ ಯಾವ ರೀತಿ ಮಾಡೋದು ಅಂತ ಬರ್ಕೊಳ್ಳಿ. A ಮೊದಲನೇ ಪದ 1/2. D ಯಾವ ರೀತಿ ಕಂಡುಹಿಡಿತೀರಾ, A2 - A1 ಮಾಡಬೇಕು. ಸೊ 1/2 - 1/2 0ನೇ ಆಗುತ್ತೆ. ಮುಂದಕ್ಕೆ ನೀವು ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕೆಂದರೆ ಎಲ್ಲ ಪದಗಳು 1/2ನೇ ಕೊಟ್ಟಿರೋದ್ರಿಂದ ಸಾಮಾನ್ಯ ವ್ಯತ್ಯಾಸ 0ನೇ ಆಗಿರುತ್ತೆ. ಹಾಗಾಗಿ ಮೊದಲನೇ ಪದ ಹಾಫ್, ಸಾಮಾನ್ಯ ವ್ಯತ್ಯಾಸ 0. ಫೋರ್ತ್ ಕ್ವಶನ್, 0.6, 1.7, 2.8, 3.9. ಸೊ ಇದೊಂದು ನಮಗೆ ದಶಮಾನ ಪದ್ಧತಿನಲ್ಲೇ ಇರೋದು, ದಶಮಾನ ಸಂಖ್ಯೆಗಳನ್ನೇ ಕೊಟ್ಟಿದ್ದಾರೆ. ಸೊ A ಏನಾಗುತ್ತೆ, 0.6. ಸೊ D ಏನಾಗುತ್ತೆ, A2 - A1. ಆಗ ಮಾತ್ರ ನಮಗೆ D ಸಿಗೋದು, ಸಾಮಾನ್ಯ ವ್ಯತ್ಯಾಸ ಸಿಗೋದು. ಸೊ 1.7 - 0.6 ಮಾಡಿದ್ರೆ 1.1 ಬರುತ್ತೆ. ಅದೇ ರೀತಿ A3 - A2 ಮಾಡಿದ್ರೆ ನಮಗೆ 1.1 ಬರುತ್ತೆ. ಹಾಗೆ ಸಾಮಾನ್ಯ ವ್ಯತ್ಯಾಸ 1.1. ಸೊ ಈ ರೀತಿ ಒಂದು ಶ್ರೇಣಿಯನ್ನು ಕೊಟ್ಟಾಗ ಸಾಮಾನ್ಯ ಪದ ಮತ್ತು ಮೊದಲನೇ ಪದವನ್ನು ಕಂಡುಹಿಡಿಯುವಂಥದ್ದು. ಸೊ ಮೊದಲನೇ ಪದ ಮತ್ತು ಸಮಾಂತರ ಶ್ರೇಣಿಯನ್ನು ಕೊಟ್ಟಾಗ ಯಾವ ರೀತಿ ಶ್ರೇಣಿಯನ್ನು ಬರೆಯೋದು ಅದನ್ನು ಸಹ ನಿಮಗೆ ಎರಡನೇ ಮೇನಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಕನ್ಫ್ಯೂಷನ್ ಆಗಬೇಡಿ. ಸೊ ನೀವು ನೋಡಿದ್ರೆ ಅರ್ಥ ಆಗಲ್ಲ, ಬರಿಬೇಕು, ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಮೇನ್, ಫಸ್ಟ್ ಅಭ್ಯಾಸ 1ರಲ್ಲಿ ನಿಮಗೆ ಲಾಸ್ಟ್ ಮೇನ್ ಯಾವುದು, ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ, ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು, ಮುಂದಿನ 3 ಪದಗಳನ್ನು ಬರೆಯಿರಿ. ಸೊ ನಮಗೆ ಈ ಮೇನಲ್ಲಿ ಒಂದು ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ನಾವು ಕಂಡುಹಿಡಬೇಕು ಅಲ್ಲಿ ಸಾಮಾನ್ಯ ವ್ಯತ್ಯಾಸ ಇದೆಯಾ ಅಂತ. ಇದ್ದರೆ ಅದೊಂದು ಸಮಾಂತರ ಶ್ರೇಣಿ ಆಗಿದ್ದರೆ ಅದರ ಮುಂದಿನ 3 ಪದಗಳನ್ನು ನಾವು ಬರಿಬೇಕು. ಸೊ ಬರ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, 2, 4, 8, 16. ಇದು ಒಂದು ನಮಗೆ ಶ್ರೇಣಿ ಕೊಟ್ಟಿದ್ದಾರೆ. ಸೊ ಮೊದಲನೇ ಪದ ಆಬ್ವಿಯಸ್ಲಿ 2. ಸೊ D ಅನ್ನು ಕಂಡುಹಿಡಿಬೇಕು. D ಕಂಡುಹಿಡಿಬೇಕು ಅಂದರೆ A2 - A1 ಮಾಡಬೇಕು. ಎಷ್ಟು ಬಂದಿದೆ, 4 - 2 ಮಾಡಿದ್ರೆ
2ನೇ ಬಂದಿದೆ. ಅದೇ ರೀತಿ A3 - A2 ಮಾಡಿದರೆ 8 - 4 ಅಲ್ಲೂ ಸಹ ನಮಗೆ ಎಷ್ಟು ಬಂದಿದೆ 4 ಬಂದಿದೆ. ಹಾಗಾಗಿ ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಸೊ ಹಾಗಾಗಿ ಇದು 100% ಸಮಾಂತರ ಶ್ರೇಣಿ ಅಲ್ಲ. ಏಕೆಂದರೆ ಸಮಾಂತರ ಶ್ರೇಣಿ ಆಗಬೇಕು ಅಂದರೆ ಸಾಮಾನ್ಯ ವ್ಯತ್ಯಾಸ ಸಮನಾಗಿ ಒಂದೇ ಇರಬೇಕು, ಯಾವುದೇ ವ್ಯತ್ಯಾಸ ಇರಬಾರದು. ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ. ಸೊ ಮುಂದಿನ 3 ಪದಗಳನ್ನ ನಾವು ಬರೀಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಎರಡನೇ ಪ್ರಶ್ನೆ, 2, 5/2, 3, 7/2. ಸೊ ಮಾಡೋಣ. A2 - A1 ಏನಾಗುತ್ತೆ 5/2 - 2 ಆಗುತ್ತೆ. ಸೊ ಅಂಶದಲ್ಲಿ 2 ಇದೆ, ಛೇದದಲ್ಲಿ 1 ಅಂತ ನಾವು ತಗೋಬೇಕು. ಸೊ ನಾವು ಲಸಹವನ್ನು ತಗೊಂಡಾಗ LCM ಅನ್ನು ತಗೊಂಡಾಗ ಛೇದಕ್ಕೆ 2 ಬರುತ್ತೆ. ಸೊ 5 - 4 ಮಾಡ್ತೀವಿ, ಯಾಕೆಂದರೆ 2 2 4 ಆಗುತ್ತೆ. 5 - 4 1/2 ಆಗುತ್ತೆ. ಸೊ ಆನ್ಸರ್ 1/2 ಇದೆ. ಅದೇ ರೀತಿ A3 - A2 ಅನ್ನು ಮಾಡೋಣ. 3 - 5/2. ಸೊ ಇಲ್ಲೂ ನಮಗೆ 1/2ನೇ ಬರ್ತಾ ಇದೆ ಸಾಮಾನ್ಯ ವ್ಯತ್ಯಾಸ. ಅದೇ ರೀತಿ 4 - A3 ಮಾಡೋಣ. ಇಲ್ಲೂ ಸಹ ನಮಗೆ ಸಾಮಾನ್ಯ ವ್ಯತ್ಯಾಸ 1/2ನೇ ಬರ್ತಾ ಇದೆ. ಹಾಗಾಗಿ ಇದು ಒಂದು ಸಮಾಂತರ ಶ್ರೇಣಿ. ಯಾಕೆಂದರೆ A2 - A1 ಸಹ 1/2ನೇ ಇದೆ, A4 - A3 ಸಹ 1/4 ಇದೆ. ಎಲ್ಲ ಸಾಮಾನ್ಯ ವ್ಯತ್ಯಾಸ D ಸೇಮ್ ಇದೆ, 1/2 1/2. ಹಾಗಾಗಿ ಇದು ಒಂದು ಸಮಾಂತರ ಶ್ರೇಣಿನೇ ಆಗಿರುತ್ತೆ. ಸೊ ಈಗ ನಮಗೆ ಅವ್ರೇನು ಕೇಳಿದ್ದಾರೆ, ಪದವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಹಾಗಾಗಿ ಸಾಮಾನ್ಯ ವ್ಯತ್ಯಾಸ 1/2 ಇರೋದ್ರಿಂದ ಮುಂದಿನ 3 ಪದಗಳನ್ನ ಬರಿಬೇಕು. ಈಗ ಆಲ್ರೆಡಿ ನನಗೆ ಎಷ್ಟಿದೆ 7/2 ಇದೆ. ಹಾಗಾಗಿ 7/2ಗೆ ನೀವು 1/2 ಅನ್ನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ 4 ಬರುತ್ತೆ. ಅದೇ ರೀತಿ ಆ ಬರೋ ಸಂಖ್ಯೆಗೆ ನಾವು ಮತ್ತೆ 1/2 ಅನ್ನು ಆ್ಯಡ್ ಮಾಡಿದರೆ, ಏಕೆಂದರೆ ಸಾಮಾನ್ಯ ವ್ಯತ್ಯಾಸನ ಬರೋ ಸಂಖ್ಯೆಗೆ ನಾವು ಕೂಡಿಸ್ತಾ ಹೋಗಬೇಕು. ಹಾಗೇನಾಗುತ್ತೆ ನಮಗೆ 9/2 ಆಗುತ್ತೆ. ಅದೇ 9/2ಗೆ 1/2 ಅನ್ನು ಆ್ಯಡ್ ಮಾಡಿದರೆ 5 ಬರುತ್ತೆ. ಸೊ ಅಥವಾ ನಿಮಗೆ ಈ ರೀತಿ ಕೂಡಿಸ್ಕೊಂಡು ಹೋಗೋದು ಗೊತ್ತಾಗಲ್ಲ ಅಂದರೆ ನಿಮಗೆ ಇದು ಗೊತ್ತಿರುತ್ತೆ, A + D, A + 2D, A + 3D, A + 4D, A + 5D, A + 6D. ಅದಕ್ಕಾದರೂ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅಥವಾ ನೀವು A4 + D ಅಂತ ಹೇಳಿ ತಗೋಬೋದು. ಬಂದಿದ್ದನ್ನು A5 ಅಂತ ತಗೊಂಡು A5 + D ಅಂತ ಮಾಡ್ಬೋದು. ಬಂದಿದ್ದನ್ನು ಮತ್ತೆ A6 ಅಂತ ತಗೊಂಡು +D ಮಾಡ್ಬೋದು. ಸೊ ಈ ರೀತಿನೂ ಮಾಡ್ಬೋದು. ಗಣಿತದಲ್ಲಿ 1000 ಮೆಥಡ್ಗಳಿದೆ, ಆದರೆ ನೀವು ಮಾಡುವ ರೀತಿ ಸರಿಯಾಗಿದ್ರೆ 100% ನಿಮಗೆ ಮಾರ್ಕ್ಸ್ ಸಿಗ್ತವೆ. ಮೂರನೇ ಪ್ರಶ್ನೆ, -1.2, -3.2, -1/2, -7.2. ಸೊ ಈಗ ನಾವು A2 - A1 ಅನ್ನು ಮಾಡೋಣ. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಹಾಗಾಗಿ -3.2 + 1.2 -2 ಆಗುತ್ತೆ. ಅದೇ ರೀತಿ A3 - A2 ಮಾಡಿದಾಗಲೂ ನಮಗೆ -2ನೇ ಬರ್ತಾ ಇದೆ. A4 - A3 ಮಾಡಿದಾಗಲೂ -2ನೇ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಒಂದು ಸಮಾಂತರ ಶ್ರೇಣಿ ಅಂತ ಹೇಳಿ ನಾವು ಹೇಳ್ಬೋದು. ಸಾಮಾನ್ಯ ವ್ಯತ್ಯಾಸ -2 ಇರೋದ್ರಿಂದ ಮುಂದಿನ 3 ಪದಗಳನ್ನು ಕಂಡುಹಿಡಿಯೋಣ. ಸೊ ಹಾಗಾಗಿ -7.2ಕ್ಕೆ -2ನ ಕೂಡಿಸಿದಾಗ ಎಷ್ಟು ಬರುತ್ತೆ -9.2. ಅದಕ್ಕೆ ಮತ್ತೆ 2 ಕೂಡಿಸಿದ್ರೆ 11.2. ಅದಕ್ಕೆ ಮತ್ತೆ 2 ಕೂಡಿಸಿದ್ರೆ 13.2. ಸೊ ಹಾಗೆ ಮುಂದಿನ 3 ಪದಗಳನ್ನು ನಾವಿಲ್ಲಿ ಕಂಡುಹಿಡ್ತಿದ್ದೇವೆ. ಸೊ ಈ ರೀತಿ ಮಾಡೋದು ತುಂಬ ಈಸಿ ಇದೆ ನಿಮಗೆ. ಸೊ ಈ ರೀತಿ ನೀವು ಮಾಡೋದ್ರಿಂದ ತುಂಬ ಈಸಿಯಾಗಿ ಸಾಮಾನ್ಯ ವ್ಯತ್ಯಾಸವನ್ನು ಬರೆಯೋದನ್ನು ಕಂಡುಹಿಡಿಯೋದನ್ನು ಕಲ್ತ್ಕೊಂಡ್ರೆ ನಿಮ್ಗೆ ಎಷ್ಟನೇ ಪದ ಕೇಳಿದರೂ ಸಹ ನೀವು ಬರಿಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ನಾನು ನಿಮಗೆ ಎಲ್ಲವನ್ನು ಇಲ್ಲಿ ಸಾಲ್ವ್ ಮಾಡಿ ಹಾಕಿದ್ದೀನಿ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು, ಏಕೆಂದರೆ ಮ್ಯಾಥ್ಸಲ್ಲಿ ಒಂದು ಲೆಕ್ಕವನ್ನು ಕಲಿತ್ರೆ ಎಲ್ಲ ಸ್ಟೆಪ್ಸು ಸೇಮ್ ಆಗಿರ್ತದೆ. ಸೊ ನೀವು ಅಭ್ಯಾಸವನ್ನು ಮಾಡಿಕೊಂಡ್ರೆ ಆಗುತ್ತೆ. ಸೊ ಇಲ್ಲೊಂದು ನೋಡಿ, ನಿಮಗೆ ರೂಟ್ ಇರೋದ್ರಿಂದ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ √2, √8, √18, √32. ಸೊ ಇಲ್ಲಿ ನಾವೇನು ಮಾಡಬೇಕು, A2 - A1 ಅನ್ನು ಮಾಡೋಣ. ಸೊ √8 - √2 ಅಂದರೆ 8ಅನ್ನು ನಾವು 2√2 ಅಂತ ಬರಿಬೋದು. ಸೊ ಆಗ ಇಲ್ಲಿ ಎರಡರಲ್ಲೂ ನಾವು ನೋಡ್ಬೋದು 2√2, ಇಲ್ಲಿ 1√2. ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರುತ್ತೆ √2 ಬರುತ್ತೆ. ಅದೇ ರೀತಿ ನಾವೇನು ಮಾಡೋಣ, A3 - A2 ಮಾಡೋಣ. ಸೊ √18 - √8. ಸೊ 18ಅನ್ನು ನಾವು 9 2s 18 ಅಂತ ಬರಿಬೋದು. ಹಾಗಾಗಿ 9 2s 9 ಇರೋದ್ರಿಂದ 3 3s, ಹಾಗಾಗಿ 3ಅನ್ನು ಹೊರಗಡೆ ತೆಗೆದ್ರೆ √2 ಉಳಿಯುತ್ತೆ. ಅದೇ ರೀತಿ ಇಲ್ಲಿ 2ಅನ್ನು ನಾವು ತಗೊಳ್ತೀವಿ, ಯಾಕೆಂದರೆ 4 2s 8 ಆಗಿರೋದ್ರಿಂದ 2ನ
ಹೊರಗಡೆ ತೆಗೆದಾಗ ಅದಕ್ಕೆಂದರೆ ಅದು ಸ್ಕ್ವೇರ್ ರೂಟ್ಸ್ ಇದು ವರ್ಗ ಆಗುತ್ತೆ. ಹಾಗಾಗಿ 2ನ ತೆಗೆದಾಗ ಸ್ಕ್ವೇರ್ ರೂಟ್ ಆಫ್ 2 ಉಳಿತೆ. ಇಲ್ಲಿ 3 ಮೈನಸ್ 2 ಮಾಡಿದ್ರೆ 1 ಸ್ಕ್ವೇರ್ ರೂಟ್ ಬರುತ್ತೆ. ಹಾಗಾಗಿ ಇಲ್ಲೂ ಸಾಮಾನ್ಯ ವ್ಯತ್ಯಾಸ ಸಮನಾಗಿರೋದ್ರಿಂದ ಅದು ಒಂದು ಸಮಾಂತರ ಶ್ರೇಣಿ ಆಗಿರುತ್ತೆ. ಹಾಗಾಗಿ ಮುಂದಿನ ಪದಗಳನ್ನು ನಾವು ಬರಿತಾ ಹೋಗಬೇಕು. ಸೊ ಮುಂದಿನ ಪದಗಳೇನಾಗ್ತದೆ ಬರೆದ್ಬಿಟ್ಟಿದ್ದೀನಿ ನಾನಾಗಲೇ. 50, 72 ಸ್ಕ್ವೇರ್ ರೂಟ್ ಆಫ್ 72, ಸ್ಕ್ವೇರ್ ರೂಟ್ ಆಫ್ 98. ಸೊ ಈ ರೀತಿ ನೀವು ಮಾಡೋದ್ರಿಂದ ತುಂಬ ಸುಲಭವಾಗಿ ನೀವು ಸಮಾಂತರ ಶ್ರೇಣಿಯ ಪದಗಳನ್ನು ಬರೀಬೋದು. ಸೊ ಈ ತರಗತಿಯಲ್ಲಿ ನಾನು ಮೊದಲನೇ ಅಭ್ಯಾಸವನ್ನು ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬೇಸಿಕ್ಕು ನಿಮಗೆ. ಸೊ ಸಮಾಂತರ ಶ್ರೇಣಿಯನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಮೊದಲನೇ ಪದ ಅಂದ್ರೇನು, ಸಾಮಾನ್ಯ ವ್ಯತ್ಯಾಸ ಯಾವ ರೀತಿ ಕಂಡುಹಿಡಿಯುವುದು, ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಾಗ ಮತ್ತು ಮೊದಲನೇ ಪದ ಕೊಟ್ಟಾಗ ಯಾವ ರೀತಿ ಒಂದು ಶ್ರೇಣಿಯನ್ನು ಸಮಾಂತರ ಶ್ರೇಣಿಯನ್ನು ಬರೆಯೋದು. ಸೊ ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಸೊ ಮುಂದಿನ ತರಗತಿಯಲ್ಲಿ ನೀವು ತುಂಬ ಚೆನ್ನಾಗಿ ನೀವು ಪ್ರಾಬ್ಲಮನ್ನು ಬಿಡಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ. ಸೊ ಇದು ನಿಮಗೆ ಪರೀಕ್ಷೆಗೆ ಹೆಚ್ಚಾಗಿ ಕೇಳುವ ಸಾಧ್ಯತೆ ಇರೋದಿಲ್ಲ. ಆದರೂ ಸಹ ನೀವು ಇದನ್ನು ಕಲಿತ್ರೆ ನಿಮ್ಮ ನೆಕ್ಸ್ಟ್ ಕ್ಲಾಸಿಗೆ ನಿಮಗೆ ಈಸಿ ಆಗುತ್ತೆ. ಸೊ ಇಲ್ಲಿ ತನಕ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.